ಎಂದಿನಂತೆ ನನ್ನ ಕುತೂಹಲದ ಕುದುರೆ ಹೊರಟಿತ್ತು ರುಚಿಗೆ ಹೆಸರುವಾಸಿಯಾದ ಐನಾಪುರದ ಮಾಮಾಪೇಡೆಯ ತಯಾರಿಸುವ ಫ್ಯಾಕ್ಟರಿಗೆ. ಅಲ್ಲಿಗೆ ಹೋಗಿ ನೋಡಿದಾಗ ಗೊತ್ತಾಗಿದ್ದು ಮಾಮಾ ಬ್ರ್ಯಾಂಡ್ಗಳಲ್ಲಿ ಅನೇಕ ಸಿಹಿ ತಿಂಡಿಗಳನ್ನ ತಯಾರಿಸುವುದು. ಅವರು ಶುಚಿತ್ವ ಮತ್ತು ರುಚಿತ್ವಕ್ಕೆ ಆದ್ಯತೆ ನೀಡಿರುವುದೇ ಕಾರಣ ಜನರನ್ನ ತನ್ನತ್ತ ಸೆಳೆಯಲು. ಮೊದಲನೆಯದಾಗಿ ಇವರು ಯಾವುದೇ ಸೌದೆ ಅಥವಾ ಗ್ಯಾಸ್ ಬಳಸದೇ ಇರುವುದು ನನ್ನ ಕುತೂಹಲ ಕೆರಳಿಸಿತು. ಯಾವುದೇ ಉತ್ಪನ್ನವಾಗಲಿ ಹವೆಯ ಮೂಲಕ ಕುದಿಸಲಾಗುತ್ತದೆ. ಇದನ್ನು ಬಳಸಲು ಕಾರಣ ಬಣ್ಣ, ರುಚಿ ಮತ್ತು ಹದ ಪ್ರತಿಯೊಂದು ಬ್ಯಾಚಿನಲ್ಲೂ ಒಂದೇ ರೀತಿ ಇರುತ್ತದೆ. ಕಾಕ ನಮಸ್ಕಾರ ರೀ. ನಮಸ್ಕಾರ ರೀ. ಇದು ಪ್ರೊಸೀಜರ್ ಫಸ್ಟ್ನೇದನ್ರಿ ಇದು? ಹಾಂ, ಫಸ್ಟ್ ಬಾಯ್ಲರ್ ರೀ ಇದು. ಹಾಂ, ಬಾಯ್ಲರ್ ಅಂದ್ರೆ ಇಲ್ಲಿ ಉರಿ ಹಚ್ಚೋದ್ರಿಂದ ಇದರಿಂದ ಉರಿಲಿ ವಾಪದಿಂದ ತಯಾರಾಗ್ತದೆ ರೀ. ವಾಪದಿಂದ ತಯಾರಾಗ್ತದೆ. ಸ್ಟೀಮ್ ಅಂತಾರೆ ಇಂಗ್ಲೀಷ್ ಒಳಗೆ, ಕನ್ನಡದೊಳಗ ವಾಪ್ ಅಂತಾರೆ ರೀ. ವಾಪನ್ ತಯಾರಾಗ್ತದೆ. ಅಂದ್ರೆ ನೀವು ಗ್ಯಾಸ್ ಅದೇನು ಯೂಸ್ ಮಾಡಂಗಿಲ್ಲ ರೀ? ಇಲ್ರಿ, ಗ್ಯಾಸ್ ಲೇಟ್ ಆಗ್ತದೆ ರೀ. ಮತ್ತು ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ, ಮುಷ್ಕಿಲ್ಲ. ಎಲ್ಲ ಅವಘಡದ್ರೆ ಅದರಿಂದ ಸರಿ ಆಗೋದಿಲ್ಲ. ಇದರಿಂದ ಗಲೀಜ್ ಆಗೋದಿಲ್ಲ. ಸ್ಟೀಮ್ದಿಂದ ರೀ, ಎಲ್ಲ ಸ್ಟೀಮ್ದಿಂದ ಅಪಾಯ ಇಲ್ಲ ರೀ ಮುಂದೊಳಗೆ. ಹಾಂ ರೀ. ಹೇಳಿ, ಇದು ಎಲ್ಲಿಂದ್ರ ಇದನ್ನ ಆಗ್ತೈತ್ರಿ? ಇದು ಕಟ್ಟಿಗೆ ಹಾಕಿದ್ರಿಂದ ರೌಂಡ್ ನೀರು ಇರ್ತದೆ ರೀ. ನೀರಿಂದ ವಾಪ್ ತಯಾರಾಗಿ ಸ್ಟೀಮ್ ಒಳಗೆ ಹೋಗಿ ಇಲ್ಲಿ ಬರ್ತೇನ್ರಿ ಸ್ಟೀಮ್ ಇಲ್ಲಿ ಬರ್ತೀರಿ. ಇಲ್ಲಿ ಬಂದ ಇದಕ್ಕೆ ಡೈರೆಕ್ಟ್ ಪ್ರತಿಯೊಂದು ಡ್ರಮ್ಗೆಲ್ಲ ಸಪ್ಲೈ ನಾವು ಹೆಂಗೆ ಬೇಕಂತ ತೊಗೋಬೋದು. ಅಂದ್ರೆ ಇವು ಎಷ್ಟು ಒಲಿ ಇದಾವ್ರಿ ನಿಮ್ಮ? ಇದು 4 ರೀ. ಈಗ 4 ಒಲಿ ಇದಾವ. ಇದು ಕಡಾಂಗ್ ಹಿಡಿದು 5 ಒಲಿ. 5 ರೀ. ಕಡಮೆಗೆ ಏನ್ ಮಾಡಿದ್ರಿ ಅದ? ಕಲಾಕಂದ, ಬಾಸುಂದಿ, ಬೇರೆ ಐಟಮ್ ಮಾಡ್ಬೇಕಾದ್ರೆ ಏನ್ ಐಟಮ್ ಬೇಕಾದ್ರೆ ಸಣ್ಣ ಪುಟ್ಟ ಐಟಮ್ ಮಾಡ್ಕೊಳಿಕ್ಕೆ ಬರ್ತದೆ. ಟೋಟಲ್ ನಿಮ್ಗೆ ದಿನ ಎಷ್ಟು ಹಾಲು ಹತ್ತವ್ರಿ? ಈಗ ಸದ್ಯಕ್ಕೆ 1200 ಲೀಟರ್ ಅದ ರೀ. 1200 ಲೀಟರ್ ಹತ್ತವ್ರಿ. ಈಗ ಸದ್ಯಕ್ಕೆ ಅದ ರೀ. ಬೇಡಿಕೆ ಭಾಳ ಅದ ರೀ. ಹಾಲು ಕೊಂಡು ತೋತ್ರು ಅಥವಾ ನಿಮ್ಮಲ್ಲಿ ಅವ್ರಿ? ಹಾಲು ನಮ್ಮನ್ನೊಂದು 12-12 ನಮ್ಮೂ ರೈತರು ಎಮ್ಮೆ ಕೊಟ್ಟದ್ರಿ. ನಮಗೆ ಮೇಂಟೆನೆನ್ಸ್ ಲೇಬರ್ ತೊಂದರೆ ಆಗೋದು, ಮೇಂಟೆನೆನ್ಸ್ ಆಗೋತನ ಮತ್ತೆ ಡಿಸೆಂಬರ್ ನವಂಬರ್ ತರೋರು ಮತ್ತೆ 100 ಎಮ್ಮೆ ತರೋರು. ಇವು ಹೀಟ್ ಆದ್ದು ಹಾಲು ಏನು ಮಾಡ್ತೀರಿ ಕಕ್ಕ? ಈಗ ಹೀಟ್ ಮಾಡಿದ್ರೆ ಮರ ಖವಾ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೀವಿ. ಏನು ಖವಾ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೀವಿ? ಅಂದ್ರೆ ಗರಂ ಮಾಡ್ತಾನೆ ಹಾಲು ಕೆಡೋದಿಲ್ಲ ರೀ. ಅಂದ್ರೆ ಪೂರ್ತಿ ಕ್ವಾಂಟಿಟಿ ಹಾಲು ಇದ್ದು ಅಂದ್ರೆ ರೀ 3.5 ಲೀಟರ್ ಹಾಲಿಗೆ 1 kg ಖವಾ ರೆಡಿ ಆಗ್ತದೆ. ರೆಡಿ ಆಗ್ತದೆ. ಏನ್ರಿ ಇದು? ಎಸಿ ಒಳಗೆ ನಾವು ಖವಾ ತಯಾರು ಮಾಡಿ ನಂತರ ಅದ್ರ ರಕ್ಷಣೆ ಸಲುವಾಗಿ ನೀವು ಏನು ಖವಾ ರೆಡಿ ಮಾಡಿರ್ತೀರಿ ಅದನ್ನ ಇದ್ರಾಗ ಶೇಖರಣೆ ಮಾಡ್ಕೊಂಡು ಇಟ್ಕೋತೀರಿ ರೀ. ನಮಗೆ ಯಾವ ಬೇಕಾದ ತಕ್ಕೋತೀರಿ. ಇದ ಖವಾ ಏನ್ರಿ? ಚಲೋ. $200 kg 300 kg ಪೇಡೆ ಬೇಕಪ್ಪ ಅಂತಂದ್ರೆ ನೀವು ಅವ್ರಿಗೆ ಕೊಡ್ತೀರಿ? ಒಮ್ಮೆಲೆ ಕೂಡ ಸಾಧ್ಯ ಆಗೋದಿಲ್ಲ. ಮುಂಚೆ ಒಂದು ವಾರ ಮುಂಚೆ ಹೇಳ್ಬೇಕು. ಅಡ್ವಾನ್ಸ್ ಹೇಳ್ರೆ ಕೊಡ್ತೀರಿ? ಅಡ್ವಾನ್ಸ್ ಸ್ಟಾಕ್ ಮಾಡ್ಕೊತೀವಿ, ಕಂಟ್ರೋಲ್ ಮಾಡ್ತೀವಿ. ಆಗ್ತದೆ 200-300 kg ಆಗ್ತದೆ. ಅದಕ್ಕಿಂತ ಜಾಸ್ತಿ ಬೇಡ್ರೆ ಆಗೋದಿಲ್ಲ.
ಈಗ ಅವ್ರು ಹಂಗೆ ಮಾಡ್ಲತ್ತಾರಲ್ಲ ಅದು ಯಾಕೆ ಮಾಡ್ಲತ್ತಾರ ಆಕಳ ಎಮ್ಮೆ ಹಾಲಿನ ಒಳಗೆ ಹಿಂದೂದೊಳಗೆ ಏನು ಬಸ್ಟರ್ಡ್ ಅಂತಾರೆ ಅದಕ್ಕೆ ಕೆತ್ತಲ್ ಬಾವು ಅಂತಾರೆ ಕನ್ನಡ ಒಳಗೆ. ಅದು ಬಂದಿತ್ತಂದ್ರೆ ಅದು ಹಾಲು ಮಿಕ್ಸ್ ಆಗಿತ್ತಂದ್ರೆ ಈ ಟೈಪ್ ಕಚ್ಚರ ಮಾಡೋದು ಅದು. ಅದರ ಹಾಲಿನೊಳಗೆ ಕೂಡುವುದಿಲ್ಲ ಅದು, ಡಿವೈಡ್ ಆಗ್ತದೆ. ಡಿವೈಡ್ ಆಗೋದ್ರಿಂದ ಅದು ಕ್ಲೀನ್ ಮಾಡಿ ಅದು ಪೀಡೆ ತಯಾರು ಮಾಡಿ ಕಸ್ಟಮರ್ ಕೊಡ್ತೀವಿ ನಾವು. ಅದು ಗಲೀಜು ಹೋಗಬಾರ್ದು ರೀ ಕಸ್ಟಮರ್ಗೆ. ಈ ಕಂಪ್ನಿ ಚಾಲು ಮಾಡಿ ಎಷ್ಟು ವರ್ಷ ಆಯ್ತು ರೀ? 2010 ರೀ. 10 ಹಾಂ ಹಾಂ. ಮೊದಲು ಏನು ಮಾಡ್ತಿದ್ರಿ? ಒಕ್ಕಲ್ತನ ರೀ. ಒಕ್ಕಲ್ತನ ಮಾಡ್ತಿದ್ರಿ. ಹಾಂ. ಇದನ್ನ ಮಾಡ್ಬೇಕಂತ ಹೆಂಗೆ ಅನಿಸ್ತು ರೀ? ಇದು ಮಾಡ್ಬೇಕಂದ್ರೆ ಅವಾಗ ಕಬ್ಬಿನ ರೇಟ್ 1200-1500 ರೂಪಾಯಿ ಇತ್ತು ರೀ. ಹಾಂ. ಉಗಾರಕ್ಕೆ ಒಂದೇ ಫ್ಯಾಕ್ಟ್ರಿ ಇತ್ತು ರೀ. ಹಾಂ. ನಮ್ಮ ಕಬ್ಬು ಹೋಗಾದ್ರೆ ನಮೂನಮೂ ಆಗ್ತೈತೆ ರೀ. ಹಾಂ. ಅದಕ್ಕೆ ಏನು ಮಾಡಬೇಕು ನಮ್ಮ ರೈತನಿಂದ ಏನು ಉಪಯೋಗ ಬರುತ್ತೆ ಮಾಡ್ಬೇಕಂತ ಹೇಳಿ ಇದನ್ನು ಹೈನುಗಾರಿಕೆ ಮಾಡಿದ್ವಿ ರೀ. ಹೈನುಗಾರಿಕೆ ಮಾಡಿದ್ವಿ. ಈಗ ನಮ್ಮ ಕೆನರಾ ಬ್ಯಾಂಕ್ ಅದು ನಮಗೆ ಸಹಕಾರ ಮಾಡ್ಯಾರ, ಆರ್ಥಿಕ ನೆರವು ಮಾಡ್ಯಾರ. ಅದು ಲೋನ್ ಕೊಟ್ಟಾರ್ರಿ. ಅಂದ್ರೆ ಪೇಡೆನ ಮಾಡ್ಬೇಕಂತ ಯಾಕೆ ಅನಿಸ್ತು ರೀ? ಹಾಲಿನಿಂದ ಏನು ಐಟಮ್ ತರೋದು ಎಲ್ಲ ಮಾಡ್ತೀವಿ, ಒಂದೇ ಹಾಕ್ರಿ. ಹಾಂ ಹಾಂ. ಕುಂದ ಮಾಡ್ತೀವಿ, ಕಲಾಕಂದ ಮಾಡ್ತೀವಿ, ಬಾಸುಂದಿ ಆರ್ಡರ್ ಮತ್ತು ಬಾಸುಂದಿ ಮಾಡ್ತೀವಿ. ಏನು ಬೇಕಲ್ಲ ತಯಾರು ಮಾಡಕ್ಕೆ ಬರ್ತದೆ ಹಾಲಿನ. ಮೊದಲು ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಇದ್ರಿ? 4 ಜನ ಇದ್ದಾರೆ ರೀ. 4 ಜನ. ಈಗ ಎಷ್ಟು ಜನ ಅದಾರ? 12 ಜನ ರೀ. 12 ಜನ ಅದಾರ. ಅಂದ್ರೆ ಈಗ ಹಾಲು ತಂದು ಹಾಕವ್ರನ್ನ ಅದೆಲ್ಲ ಬಿಟ್ರಿ? ಅವ್ರು ಬಿಟ್ರಿ. ಅವ್ರು ಬಿಟ್ಟ ಅಂದ್ರೆ ಟೋಟಲ್ ಎಷ್ಟು ಜನ ಅಂಗಡಿ ಹಿಡ್ಕೊಂಡು? 22 ಜನ ಆಗ್ತಾರೆ. 22 ಜನ ಕೆಲಸ ಮಾಡ್ತಾರೆ. ಈಗ ನೀವು ಟೋಟಲ್ ಒಂದು ದಿವ್ಸಕ್ಕೆ ಎಷ್ಟು ಹಾಲು ಹತ್ತಾವ್ರಿ? ಈಗ 1200 ಹತ್ತಾವ್ರಿ. ನಮಗೆ ಸದ್ಯ ಬೇಡಿಕೆ 2000 ಆಗ್ಯದ. 2000 ಬೇಡಿಕೆ ಐತಿ. ನೀವು 1200 ಹಾಲು ಅಷ್ಟ ಸಿಗ್ತಾವ. ಒಂದ್ ನಂಬರ್ ಹಾಲಿಲ್ಲ. ಹಾಲು ಸಾಕಷ್ಟು ಅದ ನಮ್ಮ ದೇಶದಲ್ಲಿ. ಎಲ್ಲ ಒಂದು ಲೀಟರ್ದಾಗ 4 ಲೀಟರ್ ಮಾಡೋ ಜನ ಹತ್ತದ. ಆ ಹಾಲು ನಮ್ಗೆ ಸರಿ ಇಲ್ಲ. ಅಂದ್ರೆ ನಿಮ್ಗೆ ಪ್ಯೂರ್ ಹಾಲು ಬೇಕ್ರಿ? ಒಂದ್ ನಂಬರ್ ಇದ್ರೆ ಅಂದ್ರೆ ಕ್ವಾಲಿಟಿ ಆಗ್ತದೆ, ಇಲ್ಲ ಆಗೋದಿಲ್ಲ. ಅಂದ್ರೆ ಹಾಲು ಬೇಕು. ಅಂದ್ರೆ ಈಗ ಯಾರೇ ನಿಮ್ಗೆ ತಂದು ಹಾಲು ಹಾಕ್ತೀನಿ ಅಂದ್ರೆ ಪ್ಯೂರ್ ತಗೊಳಂಗಿದ್ರಿ? ಇಲ್ಲ ಹೊರಗಿನ ಗೌಳಿಯರ ಹಾಲು ಸರಿ ಇಲ್ಲ. ಗೌಳಿಗಾರ ಅಲ್ರಿ, ಈಗ ರೈತರ ಹಾಲು ತೋತಿ. ಅವ್ರು ಕೂಡ ನೀವು ಟೈಪ್ ಮಾಡ್ಕೊಂಡ ರೈತರ ಹಾಲು ಇದ್ರೆ 1 ನಂಬರ್ ಇದ್ರೆ ತೋತಿರಿ. ಅಂದ್ರೆ ನೀವು ಒಟ್ಟೆ ಗ್ಯಾಸ್ ಆಗಲಿ ಉಳ್ಕಾದೇನು ಬಳಸಂಗಿಲ್ಲ? ಏನು ಗಲೀಜ್ ವಸ್ತು ಇಲ್ಲಿ ನಡೆಯಂಗಿಲ್ಲ. ಅಂದ್ರೆ ಪೂರ್ತಿ ಎಲ್ಲ ಸ್ಟೀಮ್ ಮ್ಯಾಗ ರೀ? ಸ್ಟೀಮ್ ಮೇಲೆ ಅಂದ್ರೆ ಗಲೀಜ್ ಆಗೋದಿಲ್ಲ ರೀ. ಹೋಗಿ ಇಂಥದ್ದೇನಿಲ್ಲ, ಪಡ ಇಲ್ಲ. ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ನಿಮ್ಮ ಸುತ್ತಮುತ್ತಲೂ ಇಂಥದ್ದೇ ಕೈಗಾರಿಕೆಗಳಿದ್ದರೆ ಕಮೆಂಟ್ ಮಾಡಿ. ಮಾಮಾಪೇಡೆಯ ಮತ್ತೊಂದು ಸಿಹಿ ತಿನಿಸನ್ನು ತೋರಿಸುತ್ತೇನೆ. ಹಾಗಾಗಿ ಫಾಲೋ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದ.